ಎರಡನೇ ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಮೊನ್ನೆ ದಿನ ಗೌರವಾನ್ವಿತ ಸಂಸದರು ಯದುವೀರ್ ಒಡೆಯರ್ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ. KSDL ಮೈಸೂರು ಸ್ಯಾಂಡಲ್ ಸೋಪಿಗೆ 6,20,00,000 ಕೊಟ್ಟಿತ್ತು. ತಮನ್ನಾ ಭಾಟಿಯನ್ನ ಬಾಲಿವುಡ್ ನಟಿಯನ್ನ ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಯಾವುದೋ ಒಂದು ನಟಿಗೆ 6 ಕೋಟಿ ಕೊಡ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಇವತ್ತು ಕನ್ನಡ ಬಗ್ಗೆ ಹಲವಾರು ಬಾರಿ ಇವತ್ತು ಮಾತನಾಡಿದ್ದಾರೆ. ಈ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ, ಪರಂಪರೆ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ. ಇವತ್ತು KSDL ಅಂತಕ್ಕಂಥ ಒಂದು ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿರ್ತಕ್ಕಂಥದ್ದಲ್ಲ. 1916ರಲ್ಲಿ ಅಂದಿನ ಮಹಾರಾಜರ ಕನಸಿನ ಕೂಸಿದು. ಅವರ ಒಂದು ದೂರದೃಷ್ಟಿತ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಸಿಗಲೇ ಇಲ್ವಾ? ರಾಜ್ಯದಲ್ಲಿ ಆ ರೀತಿ ಒಂದು ಉತ್ತಮ ನಟ ನಟಿ ಯಾರು ಸಿಗಲೇ ಇಲ್ವಾ? ಅಥವಾ ಯಾರು ಕನ್ನಡಿಗರು ಸಿಗಲೇ ಇಲ್ವಾ? ಹಾಗಾದ್ರೆ ಯಾಕೆ ಅದು? ನಾನು ಮಂತ್ರಿಗಳ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಪರಿಣಿತರ ಸಲಹೆಯನ್ನ ಪಡೆದುಕೊಂಡ್ರಂತೆ. ಇದಕ್ಕೆ ಯಾಕ್ರಿ ಬೇಕು ಪರಿಣಿತರ ಸಲಹೆ? ಯಾರು ಪರಿಣಿತರು? ಯಾವ್ದ್ರಲ್ಲಿ ಪರಿಣಿತರಿದ್ದಾರೆ? ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಯಾವುದೋ ಸಣ್ಣ ವಿಚಾರ ಅಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು KSDL ಸಂಸ್ಥೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆ. ಇದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದು ಅಪರಾಧ. ಇದು ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾರೋ ಪರಿಣಿತರು ಸಲಹೆ ಕೊಟ್ರಂತೆ, ಅದಕ್ಕೆ ತಮನ್ನಾ ಭಾಟಿಯನ್ನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಇವತ್ತು ಮಹಾರಾಜರು ಕೂಡ ಮಾಡ್ತಕ್ಕಂಥ ಅವಮಾನ. ಇದು ಮಹಾರಾಜರಿಗೆ ಮಾಡ್ತಕ್ಕಂಥ ಅವಮಾನ. ಈಗ ತಮನ್ನಾ ಭಾಟಿಯ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದಕ್ಕೆ ಇವತ್ತು ಬಹಳ ಪರಿಣಿತರು ಇದ್ರ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವರು ಹೇಳ್ಬೇಕು. ಯಾವ್ರವ್ರು ಪರಿಣಿತರು? ಹೆಸರು ಹೇಳಿ. ಇವರು ಏನ್ ಇದ್ರಲ್ಲಿ ಪರಿಣಿತಿ ಏನ್ ಬೇಕಾಗಿದೆ? ನಮ್ಮ ರಾಜ್ಯದಲ್ಲಿ ಇವತ್ತು KSDL ಅಂತ ಸಂಸ್ಥೆಗೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಬೇಕು. ದೇಶದಲ್ಲಿ ಇವತ್ತು ಪ್ರಚಾರ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದವ್ರು ಯಾರಿಗೂ ಯೋಗ್ಯತೆ ಇಲ್ವಾ? ಹಾಗಾದ್ರೆ ಅವ್ರಿಗಷ್ಟೇ ಯೋಗ್ಯತೆ ಇರೋದು. ಪರಿಣಿತರು ಅಂದ್ರೆ ಅಲ್ಲಿ ಯಾವ್ದ್ರಲ್ಲಿ ಪರಿಣಿತರು ಅದನ್ನು ಕೂಡ ಹೇಳಿ. ಜಮೀರ್ ಅಹಮದ್ ಇದಾರ? ಯಾರ್ಯಾರು ಇದಾರೆ ಅದ್ರಲ್ಲಿ ಪರಿಣಿತರು? ಅಂದ್ರೆ ದಯವಿಟ್ಟು ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ. ನಾ ಆಗ್ಲೇ ಹೇಳಿದೆ, ಇವತ್ತು ಮೈಸೂರು ಮಹಾರಾಜರು ಹುಟ್ಟಾಕಿರ್ತಕ್ಕಂಥ ಸಂಸ್ಥೆ ಇದು. ಇಂಥ ಒಂದು ವಿಚಾರದಲ್ಲಿ ಈ ರೀತಿ ಹಗುರವಾಗಿ ಇವತ್ತೇನೋ ತೀರ್ಮಾನ ಮಾಡ್ತಕ್ಕಂಥದ್ದು ರಾಜ್ಯಕ್ಕೆ ಮಾಡ್ತಕ್ಕಂಥ ಅಪಮಾನ. ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅಪಮಾನ. ಇದು ಎಲ್ಲವೂ ಕೂಡ ಮಾತನಾಡಿದ್ದೇನೆ. ನೀವು ತಡವ ಬಂದ್ರಿ. ಇವತ್ತು ಬೆಂಗಳೂರು ಮಹಾನಗರ ನೋಡಿ, ಇವತ್ತು ಬೆಂಗಳೂರು ಮಹಾನಗರ ಇವತ್ತು ಇಡೀ ಜಗತ್ತಲ್ಲಿ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇವತ್ತು ರೆಕಾಗ್ನೇಷನ್ ಇದೆ.